ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರಿಲ್ಲ. ಸುಮಾರು ಒಂದು 15 ದಿನ ಆಯಿತು. ನಾನು ಫಸ್ಟ್ ಪೇಮೆಂಟ್ ಯಾವಾಗ ತೊಗೊಂಡೆ ಅವಾಗಿನಿಂದ ಹುಷಾರೇ ಇಲ್ಲ. ಅದಕ್ಕೆ ನನ್ನ ವೀಡಿಯೋಗಳು ಸರಿಯಾಗಿ ಯಾವುದು ಬರ್ತಾಯಿಲ್ಲ, ಬರೀ ಸಾಂಗ್ಸ್ಗಳು ಬರ್ತಾಯಿದೆ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ನಾನು ಒಂದು ವಾರದ ಮುಂಚೆನೇ ಈ ವಿಡಿಯೋನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಹಂಚ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ಈ ವಿಡಿಯೋನ ಬಿಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ? ಒಳ್ಳೇದಾಗಲಿ ಅಂತ ಅಲ್ವಾ ಮಾಡೋದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ದರಿದ್ರ ಲಕ್ಷ್ಮಿನ ಮನೆ ಕರ್ಕೊಂಬರ್ಬೇಡಿ ಅಂತ ಹೇಳ್ತೀನಿ. ಪೂರ್ಣ ವಿಡಿಯೋನ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಅರ್ಥ ಆದರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬನ ಎಷ್ಟು ಖುಷಿಯಿಂದ ಮಾಡ್ತೀವಿ, ಎಷ್ಟು ಅದ್ಧೂರಿಯಾಗಿ ಮಾಡ್ತೀವಿ ಅಲ್ವಾ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಮನ ಆಗಲಿ ಅಂತ ಇಲ್ಲದೆ ಆದವರು ಕೂಡ ಸಾಲ ಸೋಲನಾದರೂ ಮಾಡಿ ಹಬ್ಬನ ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ಒಂದು ಉದ್ದೇಶ ಇರೋದು. ಯಾರಿಗೂ ಕೇಡ್ ಬಯಸೋದು ಬೇಡ, ಯಾರಿಗೂ ಇದಾಗೋದು ಬೇಡ. ಹಾಗಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀರಾ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡುವಾಗ ಲಕ್ಷ್ಮಿಗೆ ಸಿಹಿ ನೈವೇದ್ಯ ಆಗಿರ್ಬೋದು, ಹುಳಿಯನ್ನಾಗಿರ್ಬೋದು ಎಲ್ಲ ನೈವೇದ್ಯ ಮಾಡ್ತೀವಿ. ಅಲಂಕಾರ ಮಾಡ್ತೀವಿ, ನಾನಾ ಥರದ್ದು ಹೂವು ಹಾಕಿ ಪೂಜೆ ಮಾಡ್ತೀವಿ ಅಲ್ವಾ. ಸ್ಯಾರಿ ಉಡಿಸ್ತೀವಿ, ಸ್ಯಾರಿನ ಮಡ್ಲು ತುಂಬೋದಕ್ಕೆ ಅಂತ ಹಣ್ಣು ಹಂಪಲು ಎಲ್ಲ ಪ್ರತಿಯೊಂದೂ ಕೂಡ ನಾವು ಮಾಡ್ತೀವಿ ಪೂಜೆನ. ಆದರೆ ದರಿದ್ರ ಲಕ್ಷ್ಮಿಗೆ ಪೂಜೆ ಯಾವಾಗ ಮಾಡೋದು? ನಾವು ಈ ಲಕ್ಷ್ಮಿ ಬಂದಾಗ ದರಿದ್ರ ಲಕ್ಷ್ಮಿನ ಹೇಗೆ ಹೊರಗಡೆ ಕಳಿಸೋದು ಅಲ್ವಾ? ಅದನ್ನು ಪೂರ್ಣ ಮಾಹಿತಿನ ಕೊಡ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ದೇವರಿಗೆ ಸಿಹಿ ನೈವೇದ್ಯ ಎಲ್ಲ ಮಾಡಿ ಅವ್ರಿಗೆ ಅರ್ಪಣೆ ಮಾಡ್ತೀವಿ. ಆದರೆ ದರಿದ್ರ ಲಕ್ಷ್ಮಿಗೆ ನಾವೇನು ಕೊಡೋದಿಲ್ಲ, ಏನು ಅವ್ರನ್ನ ಮನೆಯಿಂದ ಹೊರಗಡೆ ಕೂಡ ನಾವು ಕಳಿಸೋದೇ ಇಲ್ಲ. ಯಾಕಂದರೆ ನಾವು ದರಿದ್ರ ಲಕ್ಷ್ಮಿಗೆ ಅಂತಲೇ ನಾವೇನು ಪೂಜೆನೂ ಮಾಡೋದಿಲ್ಲ, ಅವ್ರಿಗೆ ಅಂತ ಏನು ಇಡೋದೇ ಇಲ್ಲ. ಕೆಲವರು ಅವ್ರಿಗೆ ನಾನು ಮಾಹಿತಿನ ಕೊಡ್ತಾಯಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಒಂದು ತಟ್ಟೆಯಲ್ಲಿ ಅವ್ರಿಗೂ ಕೂಡ ಇಡಬೇಕು. ಏನನ್ನ ಇಡಬೇಕು, ಹೇಗೆ ಅವ್ರನ್ನ ಹೊರಗಡೆ ಕಳಿಸೋದು ಅನ್ನೋದನ್ನು ಇವಾಗ ಹೇಳ್ತೀನಿಲ್ಲ, ಒಂದು ಇದಾಗಿ ಹೇಳ್ತೀನಿ. ಪೂರ್ಣ ಕೊನೆವರೆಗೂ ನೋಡಿ. ಒಂದು ತಟ್ಟೆಯಲ್ಲಿ ಒಂದು ಕಡೆ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಕೂಡ ಒಂದು ತಟ್ಟೆನ ಇಟ್ಕೊಳ್ಳಿ. ತಟ್ಟೆಯಲ್ಲಿ 2 ಎಲೆ ಅಡಿಕೆ, 2 ಬಾಳೆಹಣ್ಣನ್ನ ಇಟ್ಕೊಳ್ಳಿ. 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು, 1 ರೂಪಾಯಿನ ಕಾಯಿನು, 1 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಯಿನು ಇಟ್ಟು, ಒಂದು ಜೊನ್ನೆ ತುಂಬ ಪುಳಿಯೊಗರೆನ ಸ್ವಲ್ಪ ಗೊಜ್ಜು ಎಲ್ಲ ಜಾಸ್ತಿ ಹಾಕಿ ಕಲಸಿ ಅವ್ರಿಗೆ ದರಿದ್ರ ಲಕ್ಷ್ಮಿ ಅನ್ನೋರ್ಗೆ ಒಂದು ಸಪ್ರೇಟಾಗಿ ನಾವು ಆ ತಟ್ಟೆ ಒಳಗೆ ಇಷ್ಟನ್ನು ಇಡಬೇಕು. ಹಾಗೆ ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಒಂದು ಅರಿಶಿಣದ ಉಂಡೆ, ಒಂದು ಕುಂಕುಮದ ಉಂಡೆನ ನಾವು ಇಡಬೇಕು. ಯಾಕಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿ 4 ಜನಕ್ಕೆ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಂಡು ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇವ್ರಿಗೆ ನಾವು ದರಿದ್ರ ಲಕ್ಷ್ಮಿಗೆ ಕೊಡೋದಿಲ್ವಲ್ಲ, ಹಾಗಾಗಿ ಒಂದು ಉಂಡೆ ಅರಿಶಿಣ, ಒಂದು ಉಂಡೆ ಕುಂಕುಮನ ಕಲಸಿ ಉಂಡೆ ಕಟ್ಕೊಬೇಕು. ಅದನ್ನು ಪುಡಿ ಅಲ್ಲ, ಸ್ವಲ್ಪ ನೀರು ಹಾಕಿ ಉಂಡೆ ಕಟ್ಕೊಂಡು ಲಡ್ಡು ಉಂಡೆ ಥರ ಕಟ್ಕೊಬೇಕು. ಅದನ್ನು ಕೂಡ ನಾವು ಆ ತಟ್ಟೆಯಲ್ಲಿ ಇಡಬೇಕು. ಸ್ವಲ್ಪ ಅಕ್ಷತೆ ಕೂಡ ಹಾಕಬೇಕು. ಈ ದೇವರಿಗೆ ನಾವು ಲಕ್ಷ್ಮಿಗೆ ಪೂಜೆ ಮಾಡಿದಾಗ ಕೂಡ ಅವ್ರಿಗೂ ಕೂಡ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅವ್ರಿಗೆ ನಾವು ಹೆಸರು ಹೇಳಿ ಇಡಬೇಕು. ಅದನ್ನು ನಾವು ಈಗ ಸಿಹಿ ನೈವೇದ್ಯ, ನಾವು ಮಹಾಲಕ್ಷ್ಮಿಗೆ ನೈವೇದ್ಯ ಇಟ್ಟಿರೋದನ್ನು ಸ್ವೀಕಾರ ಮಾಡ್ತೀವಿ. ಆದರೆ ದರಿದ್ರ ಲಕ್ಷ್ಮಿಗೆ ಇಟ್ಟಿರೋದನ್ನು ಸ್ವೀಕಾರ ಮಾಡಬಾರ್ದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಒಂದು ಸಪ್ರೇಟ್ ಇಟ್ಟಿದ್ದೀವಲ್ಲ ಪುಳಿಯೋಗರೆ, ಅದನ್ನು ಸ್ವೀಕಾರ ಮಾಡಬಾರ್ದು. ಬರೀ ನಾವು ವರಮಹಾಲಕ್ಷ್ಮಿಗೆ ಏನು ಸಿಹಿ ನೈವೇದ್ಯ ಪುಳಿಯೋಗರೆ ಎಲ್ಲ ಇಟ್ಟಿರ್ತೀವಿ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಇದು ದರಿದ್ರ ಲಕ್ಷ್ಮಿಗೆ ಅಂದರೆ
ಅವರು ತೃಪ್ತಿ ಆಗಲಿ ಅಂತಲೇ ಒಂದು ಜೊನ್ನೆ ತುಂಬ, ಸ್ವಲ್ಪ ಜೊನ್ನೆ ದೊಡ್ಡದಿರೋದೇ ತಗೊಳ್ಳಿ. ಆ ಜೊನ್ನೆ ತುಂಬ ಪೂರ್ಣ ಎತ್ತರವಾಗಿ ನೀವು ಪುಳಿಯೋಗರೆನ ತುಂಬಿಡಬೇಕು. ತುಂಬಿಟ್ಟಿರ್ತೀರಲ್ಲ ಅದನ್ನು ಹಾಗೇ ಇರಬೇಕು. ಇವತ್ತೆಲ್ಲ ಪೂಜೆ ಆದಮೇಲೆ ನೀವು ಯಾವಾಗ ವರಮಹಾಲಕ್ಷ್ಮಿನ ನೀವು ತೆಗಿತೀರಾ, ಅಳ್ಳಾಡಿಸಿ ಎಲ್ಲ ಯಾವಾಗ ಬಿಟ್ಬಿಟ್ಟು ಮಾರನೆಗೆ ನೀವೆಲ್ಲ ತೆಕ್ಕೋತೀರಾ, ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಸಂಜೆನೇ ಅಳ್ಳಾಡಿಸ್ತೀರಾ, ಮಾರನೆಗೆ ತೆಗಿತೀರಾ, 3 ದಿನಕ್ಕೆ ತೆಗಿತೀರಾ, ಅದು ನಿಮಗೆ ಬಿಟ್ಟಿದ್ದು. ಆವಾಗ ಅಲ್ಲಿವರೆಗೂ ಅದು ಹಾಗೇ ಇರಬೇಕು. ಅದಾದಮೇಲೆ ನೀವೇನು ಮಾಡಬೇಕು, ಇದೆಲ್ಲ ಬಾಳೆಕಂದು ಎಲ್ಲ ಹೊರಗಡೆ ಹಾಕ್ತಿರಲ್ಲ, ಅದಕ್ಕೂ ಮುಂಚೆಲೇ ಇದನ್ನು ಏನು ಮಾಡಬೇಕು, ಹೊಳೆ ನೀರು ವ್ಯವಸ್ಥೆ ಇರೋರಾದರೆ ಹೊಳೆ ಕೊಟ್ಟು ಕಳಿಸಿ, ಕೆರೆ ಇರೋರಾದರೆ ಕೆರೆ ಕೊಟ್ಟು ಕಳಿಸಿ, ಬಾವಿ ಇರೋರ್ಗಾದರೆ ಬಾವಿಗೆ ಹಾಕ್ಸಿ. ಇಲ್ಲ ಏನೂ ಇಲ್ಲ ನಮಗೆ ಇಲ್ಲಿ ನಮಗೇನು ಸಿಗೋದಿಲ್ಲ, ಹತ್ರ ಏನೂ ಇಲ್ಲ ನೀರಿನ ವ್ಯವಸ್ಥೆ ಅನ್ನೋರು 1 ಬಕೆಟ್ ನೀರನ್ನ ತಗೊಳ್ಳಿ. ಆ ಬಕೆಟ್ ನೀರಲ್ಲಿ 1 ಕೈಲಿ ಅರಿಶಿನ, 1 ಕೈಲಿ ಕುಂಕುಮನ ಇಟ್ಕೊಬೇಕು. ಹೊರಗಡೆ ತರಬೇಕು, ಮನೆಯೊಳಗೆ ಮಾಡಬಾರ್ದು. ಮನೆಯಿಂದ ಈಚೆ ಬರಬೇಕು. ಮನೆಯಿಂದ ಈಚೆ ಬಂದು 1 ಬಕೆಟ್ ಅದನ್ನು ತಂದ ಮೇಲೆ ಮತ್ತೆ ನೀವು ನೀರು ತರೋದಕ್ಕೆ ಒಳಗಡೆ ಹೋಗಬಾರ್ದು. ಫಸ್ಟೇ ನೀವು ಯಾರಾದರೂ ಇನ್ನೊಬ್ರ ಕೈಲಿ ನೀರು ತರಿಸ್ಕೊಳ್ಳಿ, ಇಲ್ಲ ಅಂತಲೇ ನೀವೇ ಫಸ್ಟು ತೊಗೊಂಡೋಗಿ ನೀರನ್ನ ಇಟ್ಕೊಳ್ಳಿ. ಅದರ ನಂತರ ನೀವು ಮಾಡಬೇಕು. ಇದನ್ನು ಪುಳಿಯೋಗರೆ ತೊಗೊಂಡೋಗ್ಬಿಟ್ಟು ಈಚೆ ಇಟ್ಬಿಟ್ಟು ಮತ್ತೆ ನೀರು ತರೋದಕ್ಕೆ ಒಳಗಡೆ ಬರಬಾರ್ದು. ಇದನ್ನೇ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ನಾವು ಒಂದು ಸತಿ ನಮ್ಮ ಮನೇಲಿರುವಂತಹ ದರಿದ್ರ ಲಕ್ಷ್ಮಿನ ನಾವು ಈಚೆ ಕರ್ಕೊಂಡು ಬಂದಮೇಲೆ ಮತ್ತೆ ಒಳಗೆ ನಾವೇ ಕರ್ಕೊಂಡು ಹೋಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದನ್ನು ಎಲ್ಲನೂ ಏನು ಮಾಡಬೇಕು ಅಂದರೆ, ಪುಳಿಯೋಗರೆ ಮಾತ್ರ ನೀರಲ್ಲಿ ಹಾಕಬೇಡಿ. ಹೊಳೆಯಲ್ಲಾದರೆ ನೀರಲ್ಲಿ ಹಾಕಿ, ಮೀನು ತಿನ್ನುತ್ತೆ. ಬಾವಿಲಿ ಕಪ್ಪೆ ಮೀನು ಅದು ಇದು ಇರುತ್ತೆ, ತಿನ್ನುತ್ತೆ. ಕೆರೆಯಲ್ಲೂ ಇರುತ್ತೆ, ತಿನ್ನುತ್ತೆ. ಇಲ್ಲಿ ಹೊರಗಡೆ ಹಾಕೋದು, ಗಿಡಗಳಿಗೆ ಹಾಕೋದ್ರಿಂದ ಇಲ್ಲಿ ತಿನ್ನಲ್ಲ ಅಲ್ವಾ, ಹಾಗಾಗಿ ಅದನ್ನು 2 ಕೈಲಿ ಇಟ್ಕೊಳ್ಳಿ. ಅಮ್ಮ ದರಿದ್ರ ಲಕ್ಷ್ಮಿ, ಸಂಪೂರ್ಣವಾಗಿ ನಿನಗೆ ತೃಪ್ತಿ ಆಗಿದೆ ಅನ್ಕೋತೀವಿ, ನಮಗೆ ಅವಕಾಶ ಮಾಡಿಕೊಡಮ್ಮ, ನಮ್ಮ ಮನೆಯಿಂದ ಹೋಗಿ ನಮಗೆ ಒಳ್ಳೇದಾಗೋಕ್ಕೆ ಅವಕಾಶ ಮಾಡಿಕೊಡಮ್ಮ, ಮಹಾಲಕ್ಷ್ಮಿ ಬಂದು ನೆಲೆಸಿದ್ದಾಳೆ ಅಂತ ಹೇಳಿಬಿಟ್ಟು ನೀವು ಅದನ್ನು 2 ಕೈಲೂ ಕೂಡ ನೀರೊಳಗಡೆ ಅದನ್ನು ಕಲಸಿ ಬಿಡಬೇಕು. ಕೈ ತೊಳ್ಕೊಂಡು ನಿಮ್ಮ ಮನೆಯಿಂದ ಸ್ವಲ್ಪ ಅಕ್ಕಪಕ್ಕ ಯಾವ್ದಾದ್ರು, ಅಂದರೆ ನಿಮ್ಮ ಮನೆ ಗಿಡಗಳಿಗೆ ಹಾಕೊಬೇಡಿ, ಬೇರೆ ಗಿಡಗಳಿಗೆ ಹಾಕ್ಕೊಳ್ಳಿ. ಇಲ್ಲ ಖಾಲಿ ಸೈಟ್ ಇರುತ್ತಲ್ಲ, ಯಾರೂ ಓಡಾಡದೇ ಇರೋ ಜಾಗದಲ್ಲಿ ತಗೊಂಡೋಗಿ ಅದನ್ನು ಹಾಕಿ, ಮತ್ತು ಪುಳಿಯೋಗರೆನೂ ಕೂಡ ಪಕ್ಷಿಗಳು ತಿನ್ನುವಂಥ ಜಾಗದಲ್ಲಿ ಅದನ್ನು ಇಟ್ಬಿಡಿ. ಅಷ್ಟೇ, ಮುಗೀತು. ಮನೆಯಿಂದ ಈಚೆಯಿಂದ ನೀವು ಬಂದ ಮೇಲೆ ಒಳಗಡೆ ಹೋಗೋದಕ್ಕೂ ಮುಂಚೆ ನೀವು ಇಂಡಿಗೆ ನೀರು ಹಾಕ್ಕೊಂಡು ಕಾಲು ಕೈಯೆಲ್ಲ ತೊಳ್ಕೊಂಡು ಮುಖ ತೊಳ್ಕೊಂಡು ಹೋಗಬೇಕು. ಹೋಗಿ ನೀವು ಮತ್ತೆ ಏನೇನಂತೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಬೋದು. ನಾವು ಲಕ್ಷ್ಮೀ ಪೂಜೆ ಮಾಡೋದು ನಮ್ಗೆ ಒಳ್ಳೇದಾಗಲಿ ಅಂತ. ಆದರೆ ದರಿದ್ರ ಲಕ್ಷ್ಮಿನ ಕಳಿಸ್ತಲೇ ನಾವು ಈ ಲಕ್ಷ್ಮಿನ ಇಟ್ಕೊಂಡ್ರೆ ಯಾವ ಲಕ್ಷ್ಮಿ ಇರ್ತಾರೆ ನಮಗೆ ಹೇಳಿ ಅಲ್ವಾ? ಅದಕ್ಕೋಸ್ಕರನೇ ಈ ಪೂಜೆನ ಕೂಡ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂದರೆ ಮಂಗಳವಾರ ಸಿಗುತ್ತಲ್ಲ, ಅವತ್ತಿನ ದಿನ ಈ ದರಿದ್ರ ಲಕ್ಷ್ಮಿಗೆ ಪೂಜೆ ಮಾಡಿ ಒಳಗಡೆ ಕಳಿಸ್ಬಿಡ್ತಾರೆ ಹೊರಕ್ಕೆ. ಏನೇ ಪುಳಿಯೋಗರೆ ಮಾಡ್ತಾರೆ, ಹೆಸರು ಬೇಳೆ ಮಾಡ್ತಾರೆ ಕೆಲವರು ಮಾಡೋರು. ಮಾಡಿಬಿಟ್ಟು ಮನೆ ದೇವ್ರ ಮುಂದೆ ಫೋಟೋ ಮುಂದೆನೇ ಒಂದು ಲಕ್ಷ್ಮಿ ಫೋಟೋ ಮುಂದೆ ಇಟ್ಬಿಟ್ಟು ಅದೆಲ್ಲ ಒಂದು ತಟ್ಟೆಯಲ್ಲಿ, ಈಗ ನಾನೇನು ಹೇಳಿದೆ ಅದಷ್ಟೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪುಳಿಯೋಗರೆ ಹೆಸರು ಬೇಳೆ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದನ್ನು ಯಾರಾದರೂ ಅಕ್ಕಪಕ್ಕದವ್ರಿಗೆ ಅದನ್ನು ಕೊಡ್ತಾರೆ, ಇಲ್ಲ ಅವ್ರ ಮನೇಲಿ ಕರೆದು ಊಟ ಹಾಕ್ತಾರೆ. ಅದನ್ನು ಇವತ್ತು ಲಕ್ಷ್ಮೀ ಪೂಜೆ ನಾಳೆ ಇದೆಯಲ್ಲ, ಅದಕ್ಕೆ ನಾವು 1 ವಾರ ಮುಂಚಿತವಾಗೇ ಕೂಡ ನಾವು ಸಣ್ಣದಾಗಿ ಮಾಡ್ಕೋತೀವಿ. ನೆಕ್ಸ್ಟ್ ಶುಕ್ರವಾರ ಜೋರಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೋತಾರೆ. ಅವ್ರಿಗೆ ದೇಹಕ್ಕೆ ಬರಬೇಕು ತಿನ್ನಿಸಿ, ಆ ದೇಹಕ್ಕೆ ಬಂದರೆ ಅವ್ರ ಮನೆಯಿಂದ ಹೋಗ್ತಾ ಇದ್ದಾರೆ ತೃಪ್ತಿಯಾಗಿ ಅಂತ. ಕೆಲವರು ಈ ರೀತಿ ಮಾಡ್ಕೋತಾರೆ. ಕೆಲವರು ಮಾಡೋಕ್ಕಾಗದೇ ಇರೋರು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಆ ಒಂದು ಜೊನೆಲೆಲ್ಲ ಇಟ್ಬಿಟ್ಟು ನಾವು ಮಾರನೆಗೆ ಕಳಿಸೋದು, ಈ ರೀತಿ ಮಾಡ್ಕೊಳ್ಳೋದು. ಓಕೆನಾ? ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ದಯವಿಟ್ಟು ವಿಡಿಯೋ ನೋಡೋರು ಯಾರೂ ಕಮೆಂಟ್ ಮಾಡ್ತಾಯಿಲ್ಲ, ಲೈಕ್ ಕೊಡ್ತಾಯಿಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು.